ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೀತಿ ಬೆಟ್ಟ ಅಂತ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಬೇಗ ಫ್ರೆಶ್ ಅಪ್ ಆಗಿ ಟಿಫನ್ ಕೂಡ ತಿಂದ್ಕೊಂಡು ಮನೇಲಿ ಪುಳಿಯೋಗರೆ ಮಾಡಿದ್ದೆ. ಸೊ ನಾನು ಕೂಡ ಮನೆ ಬಿಡ್ತಾಯಿದ್ದೀನಿ ಇಲ್ಲಿ, ಏಕಂತಂದರೆ ನಾನು ಮತ್ತು ನನ್ನ ಫ್ರೆಂಡ್ ತೇಜು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೀತಿ ಬೆಟ್ಟ ಅಂತ ಅವ್ರ ಮನೆ ದೇವರು. ಸೊ ಕರೆದಿದ್ರು, ಸರಿ ಆಯಿತು ಅಂತ ನಾವಿಬ್ಬರೇ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಬಿಟ್ಟಿದ್ವಿ. ಫ್ಯಾಮಿಲಿ ಜೊತೆನೇ ಹೋಗಬೇಕು, ಬಟ್ ನಾವಿಬ್ಬರು ಹೋಗಿ ಬರೋಣ ಅಂತ ಒಬ್ಬಳೇ ಹೋಗ್ತಿದ್ದೀನಿ ಅಂದರು. ಸರಿ ನಾನೇ ಬರ್ತೀನಿ ಅಂತ ನಾನು ಕೂಡ ಹೋದೆ. ಸೊ ನಾನು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ನಾವಿಬ್ಬರು ಮೀಟ್ ಆದ್ವಿ. ಸೊ ಅಲ್ಲಿಂದ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಸೊ ಅವರು ಗೇಟೆಲ್ಲ ನಿಲ್ಲಿಸ್ಬಿಟ್ಟು ಹೋಗಿದ್ರು. ಸೊ ನಾವು ಅಲ್ಲಿಂದ ಒಂದು ಸ್ವಲ್ಪ ನಡ್ಕೊಂಡು ಬಂದು, ಹಾಗೆ ಇನ್ನು ಪೂಜೆ ಮಾಡಿಸೋದಕ್ಕೆ ಕಾಯಿ ಕರ್ಪೂರ ಎಲ್ಲ ಬೇಕಲ್ವ, ಸೊ ಅದನ್ನು ಕೂಡ ತೊಗೊಂಡ್ವಿ ಇಲ್ಲಿ. ಸೊ ತೊಗೊಂಡು ಪೇಮೆಂಟ್ ಸ್ವಲ್ಪ ಆಗಲಿಲ್ಲ ನೆಟ್ವರ್ಕ್ ಇಶ್ಯೂಯಿಂದ. ಸೊ ಆಮೇಲೆ ಬಂದು ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ಎತ್ಕೊಂಡು ಹೊರಟ್ವಿ. ಇದು ಎಂಟ್ರೆನ್ಸು ಸ್ಟಾರ್ಟಿಂಗು. ಸೊ ಇಲ್ಲಿಂದ ನಾವು ಆಲ್ಮೋಸ್ಟ್ ಒಂದು 200 ಅಂದಾಜು ಗೊತ್ತಿಲ್ಲ, ನನ್ನ ಪ್ರಕಾರ ಹೇಳ್ತೀನಿ, ಒಂದು 250 ಅಂತ ಹೇಳಿದ್ಲು ನನ್ನ ಫ್ರೆಂಡು. ಸೊ ಇಲ್ಲಿಂದ ನಾವು ಮೆಟ್ಲೆಲ್ಲ ಹತ್ಕೊಂಡೋಗಿ, ಖಾಲಿನೇ ಇತ್ತು ಮಂಡೇ, ಬಟ್ ಆದರೂ ಖಾಲಿನೇ ಇತ್ತು. ಆರಾಮಾಗಿ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಕೂಡ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನಂತಂದರೆ ಒಂದು ಸ್ವಲ್ಪ ಕೋತಿ ಕಾಟ ಇದೆ, ಕವರ್ಸು ಅದೇನಾದರೂ ಇದ್ದರೆ ಬಂದು ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ನಾವು ಕೂಡ ಅದನ್ನೇ ಅಬ್ಸರ್ವ್ ಮಾಡ್ತಾಯಿದ್ವಿ. ಸೊ ನಾವು ಕೂಡ ಹಾಗೆ ಒಂದು ಸ್ವಲ್ಪ ದೇವಸ್ಥಾನದ ಹತ್ರ ರೀಚ್ ಆಗಿ, ಒಳಗಡೆ ಯಾವುದೇ ಥರ ರೆಕಾರ್ಡ್ಗೆ ಪರ್ಮಿಷನ್ ಇರಲಿಲ್ಲ. ಸೊ ಆದ್ದರಿಂದ ನಾವಿಲ್ಲಿ ಹೊರಗಡೆನೇ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡು, ಇಲ್ಲೆಲ್ಲ ವ್ಯೂ ಮಾತ್ರ ಅಲ್ಟಿಮೇಟಾಗಿ ಸಖತ್ತಾಗಿತ್ತು. ಯಾಕಂತಂದರೆ ಇವಾಗ ಬಿಸಿಲಿಲ್ದಿರೋದ್ರಿಂದ ತುಂಬ ಚೆನ್ನಾಗಿತ್ತು ವ್ಯೂ. ಸೊ ಒಂದು ಸ್ವಲ್ಪ ಸೈಡಲ್ಲಿ ದೇವಸ್ಥಾನ ಒಳಗಡೆ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ. ಅಂದರೆ ಅಲ್ಲಿಂದ ಹೊರಗಡೆ ಬಂದು ನಾವು ಒಂದು ಸ್ವಲ್ಪ ಕೂತ್ಕೊಬೇಕಾದ್ರೆ, ಸೊ ಅಲ್ಲಿಂದ ನಾವು ಕೂಡ ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಒಂದು ಸ್ವಲ್ಪ ತಿದ್ದು ಹೊರಗಡೆ ಬಂದ್ವಿ. ಸೊ ಇಲ್ಲಿ ನೋಡಿದ್ರೆ ಕೋತಿ ಮತ್ತೆ ಕೂತಿತ್ತು. ನಮ್ಮ ತೇಜುಗೆ ಒಂದು ಸ್ವಲ್ಪ ಕೋತಿ ಅಂದರೆ ಭಯ. ಸೊ ಅಲ್ಲಿಂದ ಒಂದು ಸ್ವಲ್ಪ ಬೇಗ ಬಂದು ಆಂಟಿಗೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಆಗಲೇ ಪೂಜೆ ಸಾಮಾನಿಗೆ. ಸೊ ನಾವು ಕೂಡ ಹತ್ರ ಹೊರಗಡೆ ಬಂದ್ವಿ, ಯಾಕಂದರೆ ನಾವು ಆಟೋಗೆ ವೆಯ್ಟ್ ಮಾಡಬೇಕು. ಸೊ ಅಲ್ಲಿಂದ ನಾವು ಇನ್ನೊಂದು ಆಟೋ ಎತ್ಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಹೊರಗಡೆ ಬಂದು ಒಂದು 2 ಆಟೋಸ್ ಚೇಂಜ್ ಮಾಡಿದ್ವಿ ಈ ಸಲ. ಇಲ್ಲ, ಒಂದೇ ಆಟೋ ಚೇಂಜ್ ಮಾಡಿದ್ದು, ಮತ್ತು ನಮಗೆ ಬಸ್ ಸಿಕ್ತು ನಮ್ಮ ಲಕ್ಕಿಗೆ. ಅಲ್ಲಿಂದ ಬಸ್ ಎತ್ಕೊಂಡು ಬಂದು ನಮ್ಮ ತೇಜು ಯಾವುದೋ ಚಿಕ್ಕ ವಯಸ್ಸಲ್ಲಿ ಅವ್ರ ಮಮ್ಮಿ ಜೊತೆ ತಿಂದಿದ್ಲಂತೆ. ಸೊ ಅದೇ ಹೋಟ್ಲಿಗೆ ಬಂದು ಒಂದು ಸ್ವಲ್ಪ ದೋಸೆ ಮತ್ತು ಅವಳು ರೈಸ್ ಆ್ಯಂಡ್ ಸಾಂಬಾರು ತೊಗೊಂಡಿದ್ಲು. ಒಂದು ಸ್ವಲ್ಪ ಪಾನಿಪುರಿ, ಚಾಟ್ಸ್ ಎಲ್ಲ ತಿನ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಇನ್ನೇನು ಚಾಟ್ಸ್ ತಿಂದ್ಬಿಟ್ಟು ಬರಬೇಕು, ಆ ಟೈಮಲ್ಲಿ ನನ್ನ ಪೀರಿಯಡ್ಸ್ ಆಗೋಯಿತು. ಗಾಡ್ ಗ್ರೇಸ್ ದೇವಸ್ಥಾನಕ್ಕೆ ಹೋದಾಗ ಆಗಿಲ್ಲ. ಸೊ ಸರಿ ಆಯಿತು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಹೋಟೆಲಿರೋದು ನಾವೇನು ನೋಡಿರಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಾವು ಕೂಡ ಬಸ್ ಹತ್ಕೊಂಡು ಮನೆ ಕಡೆ ಬಂದಿದ್ದಾಯಿತು. ಸೊ ಇಷ್ಟಾಗಿತ್ತು ನನ್ನ ಡೇ ಇವತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.